ಹಾಸನದಲ್ಲಿ ಮಹಿಳೆ ನಾಪತ್ತೆಯಾಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಮಹಿಳೆ ಕುಣಿಗಲ್ನಲ್ಲಿ ಪತ್ತೆಯಾಗಿರುವ ವಿಚಾರ, ಪ್ರಿಯಕರನ ಜೊತೆಗೆ ಮಹಿಳೆ ಓಡಿ ಹೋಗಿದ್ಲು ಅನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ. ಕೊನೆಗೂ ಕೂಡ ಆಕೆ ಈಗ ಪೊಲೀಸರಿಗೆ ಸಿಕ್ಕಿದ್ದಾಳೆ. ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಬಿಂಬಿತ ಆಗಿತ್ತು ಈ ಪ್ರಕರಣ. ಸಾಕಷ್ಟು ಹುಡುಕಾಟವನ್ನು ಕೂಡ ನಡೆಸಲಾಗಿತ್ತು. ಕುಣಿಗಲ್ನಲ್ಲಿ ಡೇವಿಡ್ ಎಂಬಾತನ ಮನೆಯಲ್ಲಿದ್ದಂತಹ ಪ್ರಿಯಾಂಕಾ ಗುರುವಾರ ರಾತ್ರಿಯಿಂದ ನಾಪತ್ತೆಯಾಗಿದ್ಲು. ನಿನ್ನೆ ದಿನವಿಡೀ ಹುಡುಕಾಟವನ್ನು ನಡೆಸಲಾಗಿತ್ತು. ಈಗ ಆ ಮಹಿಳೆ ಕುಣಿಗಲ್ನಲ್ಲಿ ಪತ್ತೆಯಾಗಿರೋದು ಬೇಲೂರಿನ ಕೆರೆಯೊಂದರ ಬಳಿ. ಆಕೆಯ ಬಟ್ಟೆ ಚಪ್ಪಲಿ ಪತ್ತೆಯಾಗಿತ್ತು. ಹೀಗಾಗಿ ಸಾಕಷ್ಟು ಆತಂಕ ಸೃಷ್ಟಿಯಾಗಿತ್ತು. ಚಿನ್ನಾಭರಣದ ಕಾರಣಕ್ಕಾಗಿ ಆಕೆಯನ್ನ ಕಿಡ್ನಾಪ್ ಮಾಡಿ ಹತ್ಯೆ ಮಾಡಿರುವಂತಹ ಒಂದು ಅನುಮಾನಗಳು ಕೂಡ ಇದ್ವು. ಆ ರೀತಿಯಾಗಿರುವಂತಹ ಒಂದು ಸನ್ನಿವೇಶವನ್ನ ಅಲ್ಲಿ ಸೃಷ್ಟಿ ಮಾಡಲಾಗಿತ್ತು. ಸ್ವತಃ ಆಕೆಯೇ ಆ ಒಂದು ಸನ್ನಿವೇಶವನ್ನ ಸೃಷ್ಟಿ ಮಾಡಿದ್ಲು ಅನ್ನುವಂಥ ವಿಚಾರ ಈಗ ತನಿಖೆ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಪ್ರಿಯಾಂಕಾ ಹಾಗೂ ಡೇವಿಡ್ ಇಬ್ಬರನ್ನ ಕೂಡ ಈಗ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಡೇವಿಡ್ ಅನ್ನ ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ನಿನ್ನೆ ರಾತ್ರಿ ಕುಣಿಗಲ್ನಿಂದ ಪ್ರಿಯಾಂಕಾ ಹಾಗೂ ಡೇವಿಡ್ ಅನ್ನ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂಥ ಪ್ರಕರಣ ನಿನ್ನೆ ಇದು. ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ರು ಇಡೀ ಕುಟುಂಬಸ್ಥರು. ಏನಾಯಿತು ಅನ್ನುವಂಥ ವಿಚಾರ. ಆಕೆ ಮದುವೆಗೆ ಅಂತ ಸುಮಾರು 30 ಲಕ್ಷ ರೂಪಾಯಿ ಮೌಲ್ಯದ ಬೆಲೆ ಬಾಳುವ ಆಭರಣಗಳನ್ನು ಕೂಡ ಧರಿಸಿಕೊಂಡು ಹೋಗಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪಹರಣ ಆಗಿರಬಹುದು ಅನ್ನುವಂಥ ಒಂದು ರೀತಿಯ ಅನುಮಾನಗಳು ಕೂಡ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲೂ ಕೂಡ ತನಿಖೆಯನ್ನು ನಡೆಸಲಾಗಿತ್ತು. ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸಿದ್ದಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಆಕೆ ಪ್ರಿಯಕರನ ಜೊತೆಗೆ ಕುಣಿಗಲ್ನಲ್ಲಿ ಪತ್ತೆಯಾಗಿದ್ದಾಳೆ. ಇಬ್ಬರನ್ನ ಕೂಡ ಈಗ ಪೊಲೀಸರು ಕರ್ಕೊಂಡು ಬಂದು ವಿಚಾರಣೆ ನಡೆಸ್ತಾ ಇದ್ದಾರೆ. ಗುರುವಾರ ರಾತ್ರಿ ಬಸ್ ಸ್ಟ್ಯಾಂಡ್ನಿಂದ ಈ ಮಹಿಳೆ ನಾಪತ್ತೆಯಾಗಿದ್ಲು. ಅದಾದ ನಂತರ ಆಕೆಯ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿತ್ತು. ಆಕೆಯ ಕುಟುಂಬಸ್ಥರು ಪೊಲೀಸ್ ಸ್ಟೇಷನ್ಗೆ ದೂರನ್ನು ಕೂಡ ಕೊಟ್ಟಿದ್ರು. ಅದಾದ ನಂತರ ಆಕೆಯ ಬಟ್ಟೆ, ಬ್ಯಾಗ್ ಹಾಗೂ ಚಪ್ಪಲಿ ಕೆರೆಯೊಂದರ ಬಳಿ ಪತ್ತೆಯಾಗಿತ್ತು. ಹೀಗಾಗಿ ಅನುಮಾನಗಳು ಅಲ್ಲಿ ಉಂಟಾಗಿತ್ತು. ಆಕೆಯನ್ನ ಹತ್ಯೆ ಮಾಡಿರಬಹುದಾ ಅನ್ನುವಂಥ ವಿಚಾರವಾಗಿ ಕೂಡ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಈಗ ನಮ್ಮ ಪ್ರತಿನಿಧಿ ಹರೀಶ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಮಹಿಳೆ ನಾಪತ್ತೆ ಪ್ರಕರಣಕ್ಕೆ ಈಗ ದೊಡ್ಡ ಮಟ್ಟದ ಟ್ವಿಸ್ಟ್ ಸಿಕ್ಕಿರೋದು. ಆಕೆಯನ್ನ ಕಡೆಗೂ ಕೂಡ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಆಕೆಯ ಪ್ರಿಯಕರನನ್ನು ಕೂಡ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ತನಿಖೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ, ಆಕೆ ಏನು ಹೇಳ್ತಾ ಇದ್ದಾಳೆ, ಡೀಟೇಲ್ಸ್ ಏನಿದೆ ಹರೀಶ್? ಮಧುಕರ್, ಇದು ಸಿನಿಮಾವನ್ನು ಮೀರಿಸುವ ರೀತಿಯಲ್ಲಿ ಈ ರೀತಿಯ ಒಂದು ಕ್ರೈಮ್ ಅನ್ನ, ಅಂದ್ರೆ ಪೊಲೀಸರ ತನಿಖೆಯ ದಿಕ್ಕನ್ನು ತಪ್ಪಿಸುವಂತ ಪ್ರಯತ್ನವನ್ನ ಇಬ್ರು ಪ್ರಿಯಕರ ಡೇವಿಡ್ ಮತ್ತು ಪ್ರಿಯಾಂಕಾ ಇಬ್ರು ಸೇರಿ ಮಾಡಿದ್ದು. ಮದುವೆ ನೆಪದಲ್ಲಿ ಆಕೆ ಬಂದಂತವಳು ಗುರುವಾರ ಬಂದಿರ್ತಾಳೆ. ಚಿಕ್ಕಮಗಳೂರು ಸಂಬಂಧಿಕರ ಮದುವೆ ಆಗುತ್ತೆ. ಆ ಮದುವೆಗೆ ಕೇವಲ ಅರ್ಧ ಗಂಟೆ ಅಷ್ಟೇ ಮದುವೆ ಮನೆಯಲ್ಲಿ ಇರ್ತಾಳೆ. ಅದ ನಂತರದಲ್ಲಿ ಆಕೆ ತಾಯಿ ಮನೆ ಅಥವಾ ಮತ್ತಾವರದ ತಾಯಿ ಮನೆಗೆ ಬರ್ತಾಳೆ. ಅದಾದ ನಂತರದಲ್ಲಿ ಪ್ರಿಯಕರನ್ನ ಸಂಪರ್ಕ ಮಾಡಿ ಅವನ ಜೊತೆ ಹೋಗಿದ್ದಾಳೆ. ಆದ್ರೆ ಈ ಒಂದು CDR ಅವಳು ಬಳಕೆ ಮಾಡ್ತಿದ್ದಂತ ಫೋನ್ ನಿಂದ ಯಾರಿಗೂ ಸಹ ಕರೆ ಮಾಡಿರೋದಿಲ್ಲ. ಆದ್ರೆ ಈಗ ತನಿಖೆ ವೇಳೆಯಲ್ಲಿ ಮತ್ತೊಂದು ಸತ್ಯ ಬಯಸಿದೆ. ಅವಳು ಕೀಪ್ಯಾಡ್ ಮೊಬೈಲ್ ಅನ್ನ ಹೊಂದಿ ಆ ಕೀಪ್ಯಾಡ್ ಮೊಬೈಲ್ ನಿಂದ ತನ್ನ ಪ್ರಿಯಕರನಿಗೆ ಸಂಪರ್ಕವನ್ನ ಮಾಡಿ ಆ ಪ್ರಿಯಕರನ ಜೊತೆ ಬೈಕ್ ನಲ್ಲಿ ಪ್ರಿಯಕರ ಬಂದಿರ್ತಾನೆ. ತನ್ನ ತಾಯಿ ಮತ್ತಾವರದ ಮನೆಗೆ ತೆರಳಿ ಆ ಒಂದು ಸಂದರ್ಭದಲ್ಲಿ ತಾಯಿಗೆ 2 ಬಾರಿ ಒಂದು ಹಗ್ ಮಾಡ್ತಾಳೆ. ಅಂದ್ರೆ ಅಲ್ಲಿಯ ಸಿಂಪ್ಟಮ್ಸ್ ಏನಂದ್ರೆ ಪೊಲೀಸರಿಗೆ ಅನುಮಾನಕ್ಕೆ ಆ ತಾಯಿ ಹೇಳಿದಾಳೆ, ನನ್ನ ಮಗಳು 2 ಬಾರಿ ಅಪ್ಕೊಂಡು ನನಗೆ ಹೋಗಿ ಬರ್ತೀನಮ್ಮ ಅಂತ ಹೇಳಿದ್ಲು ಅನ್ನುವಂತಹದ್ದು. ಪ್ರತಿ ಬಾರಿ ಬಂದಾಗ ಸಾಮಾನ್ಯವಾಗಿ ಹೋಗ್ತಿದ್ಲು. ಆದ್ರೆ ಈ ಸಲ ಯಾಕೆ ಈ ರೀತಿ ಮಾಡಿದ್ಲು ಅನ್ನುವಂತ ಆ ಆಂಗಲ್ ನಲ್ಲೂ ಸಹ ಪೊಲೀಸರು ತನಿಖೆಯನ್ನ ನಡೆಸಿದ್ರು. ತದಾದ ನಂತರದಲ್ಲಿ ಆಕೆ ಡೇವಿಡ್ ಅನ್ನುವ ಹುಡುಗನ ಜೊತೆ ಓಡಾಡ್ತಿದ್ಲು ಅನ್ನುವಂತಹದನ್ನ ಕುಣಿಗಲ್ನಲ್ಲಿ ಈ ಒಂದು ಪ್ರಕರಣದ ಬೆನ್ನತ್ತಿದಂತಹ ತನಿಖಾ ತಂಡಕ್ಕೆ ಅಲ್ಲಿ ವಿಷಯವನ್ನ ತಿಳಿಸ್ತಾರೆ. ಕೂಡಲೇ ಡೇವಿಡ್ ಯಾರು ಅಂತ ಅವನ ಬಳಕೆ ಮಾಡದಂತ ಮೊಬೈಲ್ ಜೊತೆಗೆ ಅವನ ಯಾವ ಪ್ರದೇಶದಲ್ಲಿ ವಾಸ ಇದ್ದ ಇದನ್ನೆಲ್ಲ ಹಾಸನ ಪೊಲೀಸರು ಪತ್ತೆ ಹಚ್ಚಿ ಡೇವಿಡ್ ನ ಹುಡುಕೊಂಡು ಹೋದಾಗ ಆ ಡೇವಿಡ್ ಮನೆಯಲ್ಲಿ ಈಕೆ ಪ್ರಿಯಾಂಕಾ ಇರ್ತಾಳೆ ಅನ್ನುವಂತಹ ಸಣ್ಣ ಸುಳಿವು ಅಥವಾ ಅನುಮಾನವೂ ಸಹ ಪೊಲೀಸರಿಗೆ ಇರಲಿಲ್ಲ. ಆದ್ರೆ ಪೊಲೀಸರಿಗೆ ಅಚ್ಚರಿ ಕಾದಿತ್ತು. ಪ್ರಿಯಾಂಕಾ ತನ್ನ ಪ್ರಿಯಕರ ಡೇವಿಡ್ ಮನೆಯಲ್ಲೇ ಇದ್ದಿದ್ದಂತಹದ್ದು ನಿನ್ನೆ ರಾತ್ರಿ 9:30 ಗೊತ್ತಾಗುತ್ತೆ. ನಂತರದಲ್ಲಿ ಅವರಿಬ್ಬರನ್ನು ಸಹ ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಕರೆತಂದಿದ್ದಾರೆ. ಡಿವೈಎಸ್ಪಿ ಕಚೇರಿಯಲ್ಲಿ ಪ್ರಿಯಾಂಕಳ ವಿಚಾರಣೆಯನ್ನ ಪೊಲೀಸರು ಡಿವೈಎಸ್ಪಿ ಗಂಗಾಧರಪ್ಪ ನಡೆಸ್ತಾ ಇದ್ದಾರೆ.
ಇನ್ನು ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಿಯಕರಾಗಿರುವಂತ ಡೇವಿಡ್ ಅನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಇವರಿಬ್ರು ತುಂಬಾ ಪ್ಲಾನ್ ಮಾಡಿ ಈ ಒಂದು ಮಿಸ್ಸಿಂಗ್ ಆಗಿದ್ದೀನಿ ಅಂತ ಅನ್ನುವಂಥದ್ದನ್ನ ಬಿಂಬಿಸಿ, ಜೊತೆಗೆ ಆ ಶವಕ್ಕಾಗಿ ಹುಡುಕಾಟ ನಡೆಸುವ ಪ್ರಯತ್ನವನ್ನ ಅವ್ರ ಮನೆಯವರು ಮಾಡ್ತಾರೆ. ನಾವಿಬ್ರು ಇಲ್ಲಿಂದ ಬೇರೆ ಕಡೆಗೆ ಎಸ್ಕೇಪ್ ಆಗೋಣ ಅನ್ನುವಂತ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಪ್ರಿಯಾಂಕಾ ಮತ್ತು ಡೇವಿಡ್ ಸೇರಿ ಮಾಡಿರ್ತಾರೆ. ಆದ್ರೆ ಅವರ ಪ್ಲಾನ್ ಫ್ಲಾಪ್ ಆಗಿದೆ. ಆದ್ರೆ ಬಟ್ಟೆಯನ್ನ ಬಿಚ್ಚಿ ಆ ಒಂದು ಕೆರೆಯ ಸ್ಥಳದಲ್ಲಿ ಎಷ್ಟು ಇದನ್ನ ದಿಕ್ಕನ್ನ ತಪ್ಪಿಸುವ ಕೆಲಸವನ್ನ ಮಾಡಿದ್ರು. ಎಸ್ ಥ್ಯಾಂಕ್ ಯು ಹರೀಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.